ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿಯಿಂದ ಶಾಪುರ್ ತಾಲೂಕು ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಇಲ್ಲದೆ ರೋಗಿಗಳು ಪರದಾಟ ನಡೆಸಿದ್ದು, ಆಸ್ಪತ್ರೆಯಲ್ಲಿ ಸೂಕ್ತವಾದ ಮೂಲ ಸೌಲಭ್ಯಗಳು ಹಾಗೂ ಔಷಧಿಗಳನ್ನು ತಕ್ಷಣವೇ ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ಬಡವರು, ಕೂಲಿ ಕಾರ್ಮಿಕರು, ರೈತರು ಪ್ರತಿದಿನ ಗ್ರಾಮೀಣ ಭಾಗದಿಂದ ನಗರದಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ಸಾರ್ವಜನಿಕರಿಗೆ ಹೋಗೋ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ರೋಗಿಗಳಿಗೆ ಔಷಧಿ ಕೂಡ ಇಲ್ಲದೆ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು, ಸ್ಥಳೀಯ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತವಾದ ವ್ಯವಸ್ಥೆ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಮುಖಂಡರು ಆಗ್ರಹ ಮಾಡಿದ್ರು. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಆಗಮಿಸಿದ ಮಹಿಳೆಯರು ಮಾತನಾಡಿ, ಈ ಆಸ್ಪತ್ರೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಅಲ್ಲದೆ ವೈದ್ಯರು ಕೂಡ ಇಲ್ಲ. ಹೆರಿಗೆ ಹಾಗೂ ಇನ್ನಿತರ ಶಸ್ತ್ರಚಿಕಿತ್ಸೆಗೆ ನಾವು ಬೇರೆಡೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇಲ್ಲಿನ ವೈದ್ಯರು ಮುಂದೆಯೇ ಹೋಗಿ ಎಂದು ಹೇಳುತ್ತಾರೆ ಎಂದು ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚನ್ನಪ್ಪ ಆನೆಗುಂದಿ, ಉಪಾಧ್ಯಕ್ಷರಾದ SM ಸಾಗರ್, ತಾಲೂಕು ಅಧ್ಯಕ್ಷರ ತಮ್ಮಣ್ಣ ಜಾಗೀರ್ದಾರ್, ಕಟ್ಟಡ ಕಾರ್ಮಿಕರ ತಾಲೂಕು ಅಧ್ಯಕ್ಷರ ದೇವೇಂದ್ರ ಕುಮಾರ್ ಹೋತ್ಪೇಟ್ ಮತ್ತು ಗ್ರಾಮೀಣ ಭಾಗದ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಾಪುರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಭ್ರಷ್ಟ ಆರೋಗ್ಯ ಮಂತ್ರಿಯಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಿ ಧಿಕ್ಕಾರ. ಬಡವರ ಗೋಳು ಕೇಳದಾಗ ದಿನೇಶ್ ಗುಂಡೂರಾವ್ ಅವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಬಡ ರೋಗಿಗಳಿಗೆ ಔಷಧ ಕೂಡಲೇ ಕೊಡಲೇಬೇಕು. ಬಡ ರೋಗಿಗಳನ್ನು ಕೂಡಲೇ ಪರೀಕ್ಷೆ ಮಾಡಿ ಎಲ್ಲ ಸರ್ಕಾರ ಸೌಲಭ್ಯ ಕೊಡಲೇಬೇಕು. ಗುಣಕಾಣ ಔಷಧಿಯಲ್ಲಿ ಒಂದು ಬೇರೆ ದವಾಖಾನೆಗೆ ಕಳಿಸುವುದನ್ನು ಕೂಡಲೇ ನಿಲ್ಲಿಸಲೇಬೇಕು. ಏತಕ್ಕಾಗಿ ಹೋರಾಟ, ಗುತ್ತಿಗೆ ನೌಕರರನ್ನು ಕಾಯಂ ಮಾಡಲೇಬೇಕು. ಗುತ್ತಿಗೆ ನರ್ಸ್ಗಳನ್ನು ಮತ್ತು ಕಂಪೌಂಡರ್ಗಳನ್ನು, ಡಾಕ್ಟರ್ಗಳನ್ನು ಕೂಡಲೇ ಕಾಯಂ ಮಾಡಲೇಬೇಕು. ಅಲ್ಲಿವರೆಗೆ ಕನಿಷ್ಠ ವೇತನ 36,000 ರೂಪಾಯಿ ಸಂಬಳ ಕೊಡಲೇಬೇಕು. ಗುತ್ತಿಗೆ ನೌಕರಿಗೆ ಒಂದು ಹೆರಿಗೆ ಆಗಲಿ, ಒಂದು ಆಪರೇಷನ್ ಆಗಲಿ, ಯಾವುದೇ ಆಗ್ಲಕ್ಕ ಪ್ರತಿ ಒಂದಕ್ಕ ಬಂದಿರ್ತೀವಲ್ಲ ಗಮನದಾಗ ತಗೊಂಡು ಇಚ್ಛೆ ಇಟ್ಟು ನೋಡ್ಬೇಕು. ನಮ್ಮನ್ನ ಮುಂದೆ ಕಳ್ಸೋದು ತಾವು ತಪ್ಪು. ತಮ್ಮ ಮೀರಿತ ಅಂತಂದ್ರ ಕಳ್ಸಲ್ಲ, ಅದಕ್ಕೂ ಬೇಡ ಅನ್ನಂಗಿಲ್ಲ. ಏನು ಎದಿ ಬೇನೆ ಆದ್ರಿ, ಎದಿ ಉರ್ತದ, ಕಾಲ್ ಬೇನೆ ಅವ, ಕೈ ಬೇನೆ ಅವ, ಏನ್ ಮಾಡೋಣ ತ್ರಾಸ ಅವ್ರಿ. ತ್ರಾಸ ಇದ್ರೂ ನೋಡೋದಿಲ್ಲ, ಗಾದು ಮಾಡಿ. ಮೊನ್ನೆ ಒಂದ್ ಸಮಸ್ಯೆ ಬಂದಿದ್ರಿ, ಹಾರ್ಟ್ ಅಟ್ಯಾಕ್ ಆಗಿ ಇಲ್ಲಿಗೆ ಇಲ್ಲಿ ಹಿಡಿಲಿಲ್ಲ. ಮತ್ತೆ ರಕ್ತದ ರಸ್ತೆ ಕೂರ್ತವ್ರಿ. ಹಾರ್ಟ್ ಅಟ್ಯಾಕ್ ಆಗ್ಯದಂತ ರಾತ್ರಿ 11 ಗಂಟೆ ಕರ್ಕೊಂಬಂದ್ರ ಇಲ್ಲಿ ಹಿಡಿಲಿಲ್ಲ. ಇಡ್ಲಾರ್ದಕ್ಕ ಮತ್ತೆ ಮುಂದಕ್ಕೆ ಹೋಗಂದ್ರು. ನಮ್ಗೇನ್ ಬೇಕಾಗಿರ್ತ, ಪ್ರಾಣ ಬೇಕಾಗಿರ್ತ. ಎಷ್ಟು ದುಡ್ಡು ಹೋದ್ರು ನಮ್ ಪ್ರಾಣ ಉಳಿಬೇಕಂತ ನಾವು ಬಡದಾಡ್ತಿರ್ತೀವಿ. ಸರ್ಕಾರದವ್ರು ಯಾರು ಕಣ್ಣು ತೆರೆದು ನೋಡೋದ್ರಿ. ಆ ಟೈಮ್ನಾಗ ಕಣ್ಣು ಮುಚ್ಚಿರ್ತಾರೆ. ಅದಕ್ಕಂತ ನಾವೇನ್ ಮಾಡಿರ್ತೀವಿ, ನಮ್ಗೆ ಹೆಂಗಾದ್ರೆ ನಮ್ ಜೀವನ ಉಳಿತದೇನ ಅಂತ ನಾವು ಮುಂದೆ ಕೊಡೆ ಹೋಗಿದ್ವಿ. ಅಲ್ಲಿ ಹೋದ್ರೆ ಇಲ್ಲಿ ಹಿಡ್ಕೊಂಡಿಲ್ರಿ. ಯಾವ ದವಾಖಾನಿಗೆ ಹೋಗಿದ್ವಿ ಸಣ್ಣ ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ನೀಡಿಲ್ಲ. ಮತ್ತೆ ಬೇರೆ ದವಾಖಾನಿಗೆ ಹೋಗಿ ತೋರ್ಸಿನ ಕೇಸ್ ಬಂದಿರಿ. ರೊಕ್ಕ ಅವತ್ತಿಂದ್ರಿ 70,000 ರೂಪಾಯಿ ಇಟ್ಟು ಬಂದಿರಿ. ಇದು ಸರ್ಕಾರ ಯಾಕಾಗ್ಯದ್ರಿ ನಮಗ? ಸರ್ಕಾರ ಯಾಕಾಗ್ಯದ? ಯಾಕಂದ್ರೆ 100 ರೂಪಾಯಿ ಜಾಸ್ತಿ ರಂಗಮ್ಮ ಕಟ್ಟಿಮನೆ ಅಂತ ಹೇಳಿ ನಾವು ಉದ್ಯೋಗ ಖಾತ್ರಿ ಕೆಲಸ ಮಾಡ್ತೀವಿ. ನಾನು ಜಾಸ್ತಿ ಎರೆಗೆ ಜಾಸ್ತಿ ಎರೆಗೆ ತಗೊಂಡು ಒಳಗಡೆ ಇದೆಲ್ಲ ಅದಿಲ್ಲ, ರೈತಿಲ್ಲ, ಕಡಿಮೆ ಅದಂತೇಳಿ ಯಾದಗಿರಿಗೆ ರಾಯಚೂರಿಗೆ ಬೇಕಾದ್ರೆ ಗುಲ್ಬರ್ಗ ಹೋಗಂತ ಹೇಳ್ತಾರೆ. ಇದರಿಂದ ನನ್ನ ಮಗಳಿಗೆ ನಾತಂದ್ರೆ ರಾತ್ರಿ ಹೊತ್ತಿಲ್ಲ, ಇಲ್ಲಿ ಮನ್ಸಿಲ್ಲ, ಏನಿಲ್ಲ, ಮುಂದಕ್ಕೆ ಹೋಗಂತಂದ್ರು. ನನ್ನ ಮಗಳ ತ್ರಾಸ ಆಗ್ಯದಂತೇಳಿ ಕಾಮ್ರೇಡ್ ಚೆನ್ನಪ್ಪಣ್ಣವ್ರಿಗೆ ಮಾಡಿದೆ. ಆ ಟೈಮ್ನಾಗ ಎತ್ತಿಲ್ಲ, ಆರಾಮ್ ಇದ್ದಿದ್ರು ಅವ್ರಿಗೆ. ಮತ್ತೆ ಇದು ಪಾಡಲ್ಲ ಅಂತೇಳಿ ಯಾದಗಿರಿಗೆ ಹೋಗಿ ಸಿದ್ರಿ ನೋಡ್ಕೊಂಡು ಬಂದಿನ್ರಿ. ಒಟ್ಟು ಒಳಗಡೆ ಇದ್ದವ್ರು 2,000 3,000 ಕೊಟ್ಟರು ಚಂದ ಮಾಡ್ತಾರ, ಇಲ್ಲಕ್ಕಿಲ್ಲ. ಮನಸ್ಸಿಲ್ಲ ಬಂದ್ರೆ ಒಟ್ಟು ಅವ ಎಲ್ಲಿ ಡಾಕ್ಟರ್ ಇರಲ್ಲ. ಅದ್ರ ಪಗಾರ ತಗೊಂಡ್ ಮನೆ ಕೂಡಕ್ಕಿರ್ತೀರೇನ್ರಿ ನೀವು? ಪಗಾರ ಎತ್ತೋತೀರ ಹಂಗಿದ್ರೆ ನೀವು ಮನೆ ಕೂಡಂಗಿತ್ತಂದ್ರೆ ಬಂದ್ ಕೇಸ್ ಏನಾಗ್ಯದ ಏನಿಲ್ಲ ಅಂತ ಬರೀ ಎಕ್ಸ್ಟ್ರಾ ಕೈಸೇನೆ ನೋಡೋರು ಯಾರು ಇಲ್ಲ ರೀ. ಅವ ನೀವು ಹಾಕಿದ್ರೆ ನೀವು ಹಾಕಿದ್ರೆ ಪಗಾರ ಎತ್ತೋತೀರಿ ನೀವು. ಡಾಕ್ಟರ್
ಎಲಿಮೆಂಟ್ ಡಾಕ್ಟರ್ ಹಣ್ಣಿನ ಡಾಕ್ಟರ್ ಇಲ್ಲ, ಎಲಿಮೆಂಟ್ ಡಾಕ್ಟರ್ ಇಲ್ಲ, ಕಿವಿ ಡಾಕ್ಟರ್ ಇಲ್ಲ, ಅವ್ರು ಯಾರು ಇರೋದಿಲ್ಲ ಇಲ್ಲಿ. ಏನ್